ಸತತ ಕುಸಿತ ಕಂಡ ಚಿನ್ನದ ಆಮದು. ಪ್ರಧಾನಿ ಮೋದಿ ಕರೆ ವರ್ಕ್ ಆಯ್ತಾ? ಎಸ್ ವೀಕ್ಷಕರೇ, ಚಿನ್ನ ಅಂದ್ರೆ ಭಾರತೀಯರಿಗೆ ಎಲ್ಲಿಲ್ಲದ ಪ್ರೀತಿ. ಜಗತ್ತಿನಲ್ಲೇ ಅತಿ ಹೆಚ್ಚು ಬಂಗಾರ ಬಳಸುವ ದೇಶಗಳಲ್ಲಿ ಭಾರತವು ಮುಂಚೂಣಿಯಲ್ಲಿದೆ. ಆದರೆ ಮಧ್ಯಪ್ರಾಚ್ಯದ ಯುದ್ಧದ ಹಿನ್ನೆಲೆಯಲ್ಲಿ ದೇಶದ ಆರ್ಥಿಕತೆಯ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಿನ್ನದ ಬಳಕೆಯನ್ನು ಕಡಿಮೆ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿದರು. ಈಗ ಪ್ರಧಾನಿ ಮೋದಿ ಅವರ ಈ ಕರೆಗೆ ಭಾರತೀಯರು ಸ್ಪಂದಿಸಿದ್ದಾರಾ? ಭಾರತದ ಚಿನ್ನದ ಮಾರುಕಟ್ಟೆಯ ಪರಿಸ್ಥಿತಿ ಸದ್ಯ ಹೇಗಿದೆ? ಹೌದು ವೀಕ್ಷಕರೇ, ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವ ಹೊಸ ಹಣಕಾಸು ಸ್ಥಿರತೆ ವರದಿ ಇವತ್ತು ದೇಶದ ಇಂಧನ ಮತ್ತು ಚಿನ್ನದ ಮಾರುಕಟ್ಟೆಯ ಆಘಾತಕಾರಿ ಅಂಕಿಅಂಶಗಳನ್ನು ಹೊರಹಾಕಿದೆ. RBI ವರದಿಯ ಪ್ರಕಾರ ದೇಶದಲ್ಲಿ ಚಿನ್ನದ ಆಮದು ಪ್ರಮಾಣ ಗಣನೀಯವಾಗಿ ಕುಸಿದಿದೆ. ಆದರೆ ಮತ್ತೊಂದೆಡೆ ಭಾರತೀಯರ ಕೌಟುಂಬಿಕ ಸಾಲದ ಪ್ರಮಾಣ GDPಯ ಶೇಕಡ 45.5ರಷ್ಟು ಭಾರಿ ಏರಿಕೆಯನ್ನು ಕಂಡಿದೆ. ಹಾಗಾದರೆ RBI ಬಿಡುಗಡೆ ಮಾಡಿರುವ ವರದಿಯಲ್ಲಿ ಏನಿದೆ? ಪ್ರಧಾನಿ ಮೋದಿ ಅವರ ಕರೆಗೆ ಚಿನ್ನದ ಆಮದು ಕುಸಿದಿದ್ದು ಹೇಗೆ? ಮತ್ತಷ್ಟು ಚಿನ್ನದ ಬೆಲೆ ಕಡಿಮೆ ಆಗುತ್ತಾ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸತತ 3ನೇ ತಿಂಗಳು ಕುಸಿದ ಚಿನ್ನದ ಆಮದು. ಮೇ ತಿಂಗಳಲ್ಲಿ $12 ಬಿಲಿಯನ್ ಇಳಿಕೆ. ವೀಕ್ಷಕರೇ, ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವ ದ್ವೈವಾರ್ಷಿಕ ಹಣಕಾಸು ಸ್ಥಿರತೆಯ ವರದಿಯ ಪ್ರಕಾರ ಭಾರತದ ಚಿನ್ನದ ಆಮದು ವೆಚ್ಚದಲ್ಲಿ ಗಮನಾರ್ಹ ಕುಸಿತ ಕಂಡುಬಂದಿದೆ. 2026ರ ಮೇ ತಿಂಗಳಲ್ಲಿ ಚಿನ್ನದ ಆಮದು ಭಾರೀ ಪ್ರಮಾಣದಲ್ಲಿ ಮಂದಗತಿಯನ್ನು ದಾಖಲಿಸಿದೆ. ಹೌದು, ಈ ವರದಿಯ ಚಾರ್ಟ್ ತೋರಿಸುವ ಪ್ರಕಾರ ಮೇ ತಿಂಗಳಲ್ಲಿ ಭಾರತದ ಒಟ್ಟು ಚಿನ್ನದ ಆಮದು ಸುಮಾರು $12 ಬಿಲಿಯನ್ ಆಸುಪಾಸಿನಲ್ಲಿದೆ. ಇದು ಸತತ 3ನೇ ತಿಂಗಳು ಭಾರತದ ಚಿನ್ನದ ಆಮದಿನಲ್ಲಿ ಕಂಡುಬಂದಿರುವ ಇಳಿಕೆಯಾಗಿದೆ. ಹಣಕಾಸು ವರ್ಷ 2026ರ ಆರಂಭದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಗಗನಕ್ಕೇರಿದ್ದರಿಂದ ಭಾರತದ ಚಿನ್ನದ ಆಮದು ವೆಚ್ಚ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಆದರೆ ಮೇ ತಿಂಗಳ ಹೊತ್ತಿಗೆ ಗ್ರಾಹಕರ ಖರೀದಿ ಪ್ರವೃತ್ತಿಯಲ್ಲಿ ಭಾರೀ ಬದಲಾವಣೆಯಾಗಿದ್ದು ಆಮದು ದರ ಕುಸಿತದ ಹಾದಿ ಹಿಡಿದಿದೆ. ಇಂಧನ ಚಿನ್ನದಿಂದ ದೇಶಕ್ಕೆ ಶೇಕಡ 50ರಷ್ಟು ವ್ಯಾಪಾರ ಕೊರತೆ. ರೂಪಾಯಿ ಮೌಲ್ಯ ಕುಸಿತ ತಡೆಯಲು ಪ್ರಧಾನಿ ಮೋದಿ ಕರೆ. ವೀಕ್ಷಕರೇ, ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಗಂಭೀರ ವಿಷಯವಿದೆ. ಭಾರತದ ಒಟ್ಟು ವ್ಯಾಪಾರ ಕೊರತೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ, ಅಂದರೆ ಶೇಕಡ 50ರಷ್ಟು ಪಾಲು ಕೇವಲ ಪೆಟ್ರೋಲಿಯಂ ಮತ್ತು ಚಿನ್ನದ ಆಮದಿನಿಂದಲೇ ಸೃಷ್ಟಿಯಾಗ್ತಾ ಇದೆ. ಇದು ಜಾಗತಿಕ ಮಟ್ಟದ ಆರ್ಥಿಕ ಆಘಾತಗಳಿಗೆ ಭಾರತದ ಆರ್ಥಿಕತೆ ಎಷ್ಟು ಬೇಗನೆ ತುತ್ತಾಗಬಹುದು ಎಂಬುದನ್ನು ತೋರಿಸುತ್ತದೆ. ವಿಶೇಷವಾಗಿ ಮೇ 10ರ ಸುಮಾರಿಗೆ ಪಶ್ಚಿಮ ಏಷ್ಯಾದಲ್ಲಿ ಉಂಟಾದ ಭೀಕರ ರಾಜಕೀಯ ಬಿಕ್ಕಟ್ಟಿನಿಂದಾಗಿ ಜಾಗತಿಕವಾಗಿ ಕಚ್ಚಾ ತೈಲ ಮತ್ತು ಇತರೆ ಅಗತ್ಯ ವಸ್ತುಗಳ ಬೆಲೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಯಿತು. ಇದು ಭಾರತೀಯ ರೂಪಾಯಿಯ ಮೇಲೆ ತೀವ್ರ ಒತ್ತಡ ಹೇರಿತು. ರೂಪಾಯಿ ಮೌಲ್ಯವು ಅಮೆರಿಕದ ಡಾಲರ್ ಎದುರು 100ರ ಗಡಿಯನ್ನು ದಾಟಬಹುದು ಎಂಬ ತೀವ್ರ ಭೀತಿ ಎದುರಾಗಿತ್ತು. ಇಂತಹ ಸಂದರ್ಭದಲ್ಲಿ ದೇಶದ ಆರ್ಥಿಕತೆಯನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ನಾಗರಿಕರಲ್ಲಿ ಚಿನ್ನದ ಬಳಕೆಯನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡುವಂತೆ ಪದೇ ಪದೇ ಮನವಿಯನ್ನು ಮಾಡಿದರು. ಪ್ರಧಾನಿ ಮೋದಿ ಅವರ ಮನವಿ ಮತ್ತು ಅತಿ ಹೆಚ್ಚಿನ ಬಂಗಾರದ ಬೆಲೆ ಇವತ್ತು ಆಮದು ಪ್ರಮಾಣ ತಗ್ಗಲು ಪ್ರಮುಖ ಕಾರಣವಾಗಿದೆ. ಹೂಡಿಕೆದಾರರ ಬದಲಾದ ಟ್ರೆಂಡ್. ಚಿನ್ನದ ETF ನಿಂದ ಹಣ ಹಿಂತೆಗೆತ. ವೀಕ್ಷಕರೇ, ಕೇವಲ ಭೌತಿಕ ಚಿನ್ನದ ಆಮದು ಮಾತ್ರವಲ್ಲ, ಚಿನ್ನದ ಮೇಲಿನ ಕಾಗದದ ಹೂಡಿಕೆ ಅಂದರೆ ಗೋಲ್ಡ್ ETF ಮಾರುಕಟ್ಟೆಯಲ್ಲೂ ಇವತ್ತು ಹೂಡಿಕೆದಾರರ ನಡವಳಿಕೆಯಲ್ಲಿ ಭಾರೀ ಬದಲಾವಣೆಯನ್ನು ಕಂಡು ಬಂದಿದೆ. ಕಳೆದ ಹಣಕಾಸು ವರ್ಷ 2025ರಲ್ಲಿ ಗೋಲ್ಡ್ ETF ಹೂಡಿಕೆಯಲ್ಲಿ ಬರೋಬ್ಬರಿ ಶೇಕಡ 190ರಷ್ಟು ಭಾರೀ ಜಿಗಿತ ಕಂಡು ಬಂದಿತ್ತು. ಇಷ್ಟೇ ಅಲ್ಲದೆ 2026ರ ಜನವರಿ ತಿಂಗಳೊಂದರಲ್ಲೇ ಹೂಡಿಕೆದಾರರು ಬರೋಬ್ಬರಿ 24,039 ಕೋಟಿ ರೂಪಾಯಿಗಳನ್ನು ಗೋಲ್ಡ್ ETF ಹೂಡಿಕೆ ಮಾಡಿದ್ರು. ಆದರೆ ಮೇ ತಿಂಗಳಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಗೋಲ್ಡ್ ETF ಬರೋಬ್ಬರಿ 725 ಕೋಟಿ ರೂಪಾಯಿಗಳ ನಿವ್ವಳ ಹೊರಹರಿವು ದಾಖಲಾಗಿದೆ. ಅಂದರೆ ಹೂಡಿಕೆದಾರರು ಚಿನ್ನದ ETF ಹಣವನ್ನು ಹಿಂತೆಗೆದುಕೊಳ್ಳಲು ಆರಂಭಿಸಿದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಹೆಚ್ಚಾಗಿರುವುದು ಸರ್ಕಾರದ ಬಜೆಟ್ ಲೆಕ್ಕಾಚಾರಕ್ಕೆ ಪರೋಕ್ಷವಾಗಿ ಸಹಕಾರಿಯಾಗಿದೆ. ಇದು ಕಚ್ಚಾ ತೈಲದ ಬೆಲೆ ಏರಿಕೆ, ಅಬಕಾರಿ ಸುಂಕ ಕಡಿತ ಮತ್ತು ರಸಗೊಬ್ಬರ ಸಬ್ಸಿಡಿಗಳಿಂದ ಸರ್ಕಾರದ ಮೇಲುಂಟಾಗಿರುವ ಆರ್ಥಿಕ ಒತ್ತಡವನ್ನು ಬ್ಯಾಲೆನ್ಸ್ ಮಾಡಲು ನೆರವಾಗುತ್ತಿದೆ ಎಂದು RBI ಹೇಳಿದೆ. ಸಾಮಾನ್ಯ ಕುಟುಂಬಗಳ ಸಾಲದ ಪ್ರಮಾಣದಲ್ಲಿ ಏರಿಕೆ. ಕೈ ಸಾಲಕ್ಕಾಗಿ ಭಾರತೀಯರು ಮಾಡಿದ ಸಾಲವೆಷ್ಟು? ವೀಕ್ಷಕರೇ, ಚಿನ್ನದ ಆಮದು ಕತೆ ಹಾಗಿರಲಿ, ಆದರೆ RBI ವರದಿ ನೀಡಿರುವ ಮತ್ತೊಂದು ಆಘಾತಕಾರಿ ಮಾಹಿತಿ ಎಂದರೆ ಭಾರತೀಯರ ಕೌಟುಂಬಿಕ ಸಾಲದ ಪ್ರಮಾಣದ ಭಾರೀ ಏರಿಕೆ ಕಂಡಿರುವುದು.
ಹೌದು, ದೇಶದ ಒಟ್ಟು GDPಗೆ ಹೋಲಿಸಿದರೆ ಕೌಟುಂಬಿಕ ಸಾಲದ ಪ್ರಮಾಣ 45.5% ಜಿಗಿತ ಕಂಡಿದೆ. ಇದು ಕಳೆದ 5 ವರ್ಷಗಳ ಸರಾಸರಿ ದರವಾದ 42.9%. ಸಾಲಕ್ಕೆ ಮುಖ್ಯ ಕಾರಣ ಮನೆ ನಿರ್ಮಾಣಕ್ಕಾಗಿ ಪಡೆದ ಸಾಲಗಳಲ್ಲ, ಬದಲಿಗೆ ವಸತಿ ರಹಿತ ಚಿಲ್ಲರೆ ಸಾಲಗಳು, ಅಂದರೆ ವೈಯಕ್ತಿಕ ಸಾಲಗಳು, ಕ್ರೆಡಿಟ್ ಕಾರ್ಡ್ ಸಾಲಗಳು ಹಾಗೂ ಕೇವಲ ದೈನಂದಿನ ಬಳಕೆಯ ವಸ್ತುಗಳ ಖರೀದಿಗೆ ಪಡೆದ ಸಾಲಗಳು ಇವತ್ತು ಭಾರತೀಯರ ಒಟ್ಟು ಸಾಲದಲ್ಲಿ 58.4% ಸಿಂಹ ಪಾಲನ್ನು ಹೊಂದಿವೆ. ಈ ಸಾಲದ ಪ್ರಮಾಣವು ಕೃಷಿ, ಕೈಗಾರಿಕೆ ಅಥವಾ ಮನೆ ನಿರ್ಮಾಣದ ಸಾಲಗಳಿಗಿಂತ ಸತತವಾಗಿ ಹೆಚ್ಚಾಗುತ್ತಲೇ ಇದೆ. ಉದಯೋನ್ಮುಖ ಮಾರುಕಟ್ಟೆಯಲ್ಲಿ ಭಾರತಕ್ಕೆ 4ನೇ ಸ್ಥಾನ. ಸುಧಾರಣೆ ಕಂಡ ಸಾಲಗಾರರ ರೇಟಿಂಗ್ ಪ್ರೊಫೈಲ್. ಎಸ್ ವೀಕ್ಷಕರೇ, ಜಾಗತಿಕವಾಗಿ ಉದಯೋನ್ಮುಖ ಮಾರುಕಟ್ಟೆ ದೇಶಗಳಲ್ಲಿ ಅತಿ ಹೆಚ್ಚು ಕೌಟುಂಬಿಕ ಸಾಲ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ಸದ್ಯ 4ನೇ ಸ್ಥಾನ ಲಭಿಸಿದೆ. ಈ ಪಟ್ಟಿಯಲ್ಲಿ 87.3% GDP ಸಾಲದೊಂದಿಗೆ ಥೈಲ್ಯಾಂಡ್ ಮೊದಲ ಸ್ಥಾನದಲ್ಲಿದ್ದರೆ, ಮಲೇಷ್ಯಾ 69.9% ದ್ವಿತೀಯ ಸ್ಥಾನದಲ್ಲಿದೆ ಮತ್ತು ಚೀನಾ 59% ತೃತೀಯ ಸ್ಥಾನ ಪಡೆದುಕೊಂಡಿದೆ. ಭಾರತದಲ್ಲಿ 45.5% ಸಾಲವಿದೆ. ಆದರೆ ಇಲ್ಲಿ RBI ನೆಮ್ಮದಿಯ ಸುದ್ದಿಯೊಂದನ್ನು ನೀಡಿದೆ. ದೇಶದಲ್ಲಿ ಸಾಲದ ಪ್ರಮಾಣ ಹೆಚ್ಚಾಗುತ್ತಿದ್ದರೂ ಸಾಲಗಾರರ ಗುಣಮಟ್ಟ ಮತ್ತು ರೇಟಿಂಗ್ ಪ್ರೊಫೈಲ್ ಗಣನೀಯವಾಗಿ ಸುಧಾರಿಸಿದೆ. ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯವಿರುವ ಅತ್ಯುತ್ತಮ ರೇಟಿಂಗ್ ಹೊಂದಿರುವ ಸಾಲಗಾರರ ಸಂಖ್ಯೆ ದೇಶದಲ್ಲಿ ಹೆಚ್ಚಾಗಿದೆ. ಇದು ಬಳಕೆ ಮತ್ತು ಉತ್ಪಾದಕ ಸಾಲಗಳೆರಡಲ್ಲೂ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ ಎಂದು RBI ಶ್ಲಾಘಿಸಿದೆ. ಪ್ರೀಮಿಯಂ ಮನೆಗಳ ಸಾಲದ ಕಡೆ ಒಲವು. 1.2% 0.5% ಇಳಿದ ಹೋಮ್ ಲೋನ್ NPA. ವೀಕ್ಷಕರೇ, ಇದೇ ವೇಳೆ ಬ್ಯಾಂಕುಗಳ ಗೃಹ ಸಾಲದ ಪೋರ್ಟ್ಫೋಲಿಯೋದಲ್ಲೂ ಒಂದು ರೋಚಕ ಬದಲಾವಣೆಯಾಗಿದೆ. 2014ರ ಮಾರ್ಚ್ ತಿಂಗಳಲ್ಲಿ ದೇಶದ ಒಟ್ಟು ಗೃಹ ಸಾಲಗಳಲ್ಲಿ 25 ಲಕ್ಷ ರೂಪಾಯಿಗಿಂತ ಕಡಿಮೆ ಮೌಲ್ಯದ ಸಾಲಗಳು ಪಾಲು 60.6% ಇತ್ತು. ಅಂದರೆ ಆಗ ಜನರು ಕೈಗೆಟಕುವ ಬೆಲೆಯ ಸಣ್ಣ ಮನೆಗಳ ಖರೀದಿಗೆ ಹೆಚ್ಚಿನ ಒಲವು ತೋರ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ 50 ಲಕ್ಷ ರೂಪಾಯಿ ಹಾಗೂ ಅದಕ್ಕಿಂತ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಗೃಹ ಸಾಲಗಳ ಪಾಲು 44.7% ಏರಿಕೆ ಕಂಡಿದೆ. ಅಂದರೆ ಭಾರತೀಯರ ಜೀವನ ಶೈಲಿ ಬದಲಾಗುತ್ತಿದ್ದು ಜನರು ದುಬಾರಿ ಮತ್ತು ದೊಡ್ಡ ಮನೆಗಳ ಖರೀದಿಗೆ ಸಾಲ ಪಡಿತಾ ಇದ್ದಾರೆ. ಅತಿ ಮುಖ್ಯವಾಗಿ ಬ್ಯಾಂಕುಗಳ ಗೃಹ ಸಾಲದ ವಸೂಲಾಗದ ಸಾಲ ಪ್ರಮಾಣವು ಭಾರಿ ಕುಸಿತ ಕಂಡಿದೆ. 2019ರ ಮಾರ್ಚ್ನಲ್ಲಿ 1.2% ಇದ್ದ ಹೋಮ್ ಲೋನ್ NPA ದರವು 2026ರ ಮಾರ್ಚ್ ವೇಳೆಗೆ ಕೇವಲ 0.5% ಕುಸಿದಿದೆ. ಇದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳುವುದಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ಪೂರಕವಾಗಿ ಮತ್ತು ಜಾಗತಿಕ ಮಾರುಕಟ್ಟೆಯ ಏರುಪೇರುಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಚಿನ್ನದ ಆಮದು ಪ್ರಮಾಣ ಕಡಿಮೆಯಾಗಿರುವುದು ಭಾರತದ ವ್ಯಾಪಾರ ಕೊರತೆಯನ್ನು ನಿಯಂತ್ರಿಸಲು ಪೂರಕವಾಗಿದೆ. ಆದರೆ ಮತ್ತೊಂದೆಡೆ ಭಾರತೀಯರ ವೈಯಕ್ತಿಕ ಮತ್ತು ಚಿಲ್ಲರೆ ಬಳಕೆಯ ಸಾಲಗಳ ಪ್ರಮಾಣವು GDPಯ 45.5% ಏರಿಕೆಯಾಗಿರುವುದು ಕೌಟುಂಬಿಕ ಆರ್ಥಿಕ ಶಿಸ್ತಿನ ಬಗ್ಗೆ ನಿಗಾ ವಹಿಸುವ ಅಗತ್ಯವನ್ನು ಸೃಷ್ಟಿಸಿದೆ. ಬ್ಯಾಂಕುಗಳ ಗೃಹ ಸಾಲದ NPA ಪ್ರಮಾಣ ಕುಸಿದಿರುವುದು ಮತ್ತು ಸಾಲಗಾರರ ರೇಟಿಂಗ್ ಪ್ರೊಫೈಲ್ ಸುಧಾರಿಸಿರುವುದು ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯ ಸದೃಢತೆಗೆ ಸಾಕ್ಷಿಯಾಗಿದೆ. ಚಿನ್ನದ ಮೇಲಿನ ಹೂಡಿಕೆಯ ನಿಯಂತ್ರಣ ಮತ್ತು ಹೆಚ್ಚುತ್ತಿರುವ ವೈಯಕ್ತಿಕ ಸಾಲಗಳ ನಿರ್ವಹಣೆಯ ಸಮತೋಲನದ ಕುರಿತು ನಿಮಗೆ ಏನನ್ಸುತ್ತೆ ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ.